ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂಬರುವಂತಹ HSTR ಹಾಗೂ PSTR ಮತ್ತು GPSTR ನೋಟಿಫಿಕೇಷನ್ಗೆ ಯಾರೆಲ್ಲ ತಯಾರಾಗ್ತಾ ಇದ್ದೀರೋ, ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ ಅವ್ರಿಗೆ ಅನುಕೂಲವಾಗುವಂತಹ, ಅದರಲ್ಲೂ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬ ಅನುಕೂಲವಾಗುವಂಥ ಒಂದು ವಿಡಿಯೋ ಇದು. ಈಗಾಗಲೇ ನಾವು 6ನೇ ತರಗತಿಯ LBA ಬೇಸ್ಡ್ ಕ್ವಶನ್ಸನ್ನು ವಿತ್ ಆನ್ಸರ್ ಸಮೇತ ನಾವು ಬಿಡಿಸಿದ್ದೀವಿ. 6ನೇ ತರಗತಿಯ ಮೊದಲ ಪಾಠ. ಈಗ ಅದರ ಮುಂದುವರಿದ ಭಾಗ 6ನೇ ತರಗತಿಯ ಭಾಗ 1ರ 2ನೇ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಬಿಡಿಸ್ತಾ ಹೋಗಿದ್ದೀವಿ. ನಿಮಗೆ ತುಂಬ ಉಪಯೋಗಕಾರಿಯಾಗುತ್ತೆ ಅಂತ ಹೇಳ್ತಾ, ನೋಡಿ, ನಮ್ಮ ಎರಡನೇ ಪಾಠ ಏನಿದೆ 6ನೇ ತರಗತಿ ಭಾಗ 1 ಸಮಾಜ ವಿಜ್ಞಾನದಲ್ಲಿ ಭಾರತ ನಮ್ಮ ಹೆಮ್ಮೆ ಅಂತ ಇದೆ. ಈ ಪಾಠದಲ್ಲಿ ಬರುವಂಥ ಎಲ್ಲ, ಅಂದರೆ ಆ ಪಾಠದ ಎಲ್ಲ ಕಂಟೆಂಟನ್ನು, ಇಡೀ ಕಂಟೆಂಟ್ನಲ್ಲಿ ಕವರ್ ಆಗುವಂಥ ಪ್ರತಿಯೊಂದು ಪ್ರಶ್ನೆಗಳನ್ನು ಮತ್ತು ಆ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೋಡಿ, ಅಲ್ಲಿ ಮೊದಲೇ ಪ್ರಶ್ನೆ ಇದೆ, ಭಾರತ ಎಂಬ ಹೆಸರು ಹೇಗೆ ಬಂದಿತು ಅಂತ ಇದೆ. ಈ ಭಾರತ ಎಂಬ ಹೆಸರು ಭಾರತಕ್ಕೆ ಹೇಗೆ ಬಂದಿತು ಅಂದರೆ, ಭರತ ಎನ್ನುವ ಚಕ್ರವರ್ತಿ ಆಳ್ವಿಕೆ ಮಾಡಿದ್ದರಿಂದ ಭಾರತ ಎನ್ನುವಂಥ ಹೆಸರು ಬಂದಿದೆ ಅಂತ 1ನೇ ಪ್ರಶ್ನೆ. ಇನ್ನು 2ನೇ ಪ್ರಶ್ನೆ ನೋಡಿ, ಪರ್ಷಿಯನ್ನರು ಭಾರತವನ್ನು ಏನೆಂದು ಕರೆದರು ಅಂತ ಇದೆ. ನೋಡಿ, ಪರ್ಷಿಯನ್ನರು, ಗ್ರೀಕರು, ಇಂಗ್ಲೀಷರು, ಈ ರೀತಿಯಾಗಿ ಬೇರೆ ಬೇರೆ ವಿದೇಶಿಗರು ಭಾರತವನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೆ. ಅದರಲ್ಲಿ ಇಲ್ಲಿ ಕೇಳಿರೋದು ಪರ್ಷಿಯನ್ನರು ನಮ್ಮ ಭಾರತವನ್ನು ಹಿಂದೂಸ್ತಾನ ಅಂತ ಕರೀತಾರೆ. ಪರ್ಷಿಯನ್ನರು ಹಿಂದೂಸ್ತಾನ, ಅದೇನು ಸಿಂಧೂ ನದಿಯನ್ನು, ಸಿಂಧು ಅನ್ನೋ ಒಂದು ಪದದ ಉಚ್ಚಾರ ಹಿಂದೂ ಅಂತ ಏನು ಬದಲಾಗುತ್ತಲ್ಲ, ಅದು ಪರ್ಷಿಯನ್ನರು ಅದನ್ನು ಭಾರತವನ್ನು ಹಿಂದೂಸ್ತಾನ ಅಂತ ಕರೀತಾರೆ ಅಂತ. ಇನ್ನು 3ನೇ ಪ್ರಶ್ನೆ ನೋಡಿ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ಯಾರು ಅಂತ. ಸಂಸ್ಕೃತ ಭಾಷೆಯ ನುಡಿಗಟ್ಟನ್ನು ಅದ್ಭುತ ಅಂತ ಹೇಳಿದ ವ್ಯಕ್ತಿ ಯಾರು ಅಂದರೆ ವಿಲಿಯಂ ಜೋನ್ಸ್ ಅಂತ ಈ ವ್ಯಕ್ತಿ ಸಂಸ್ಕೃತವನ್ನು ಒಂದು ಅದ್ಭುತ ಭಾಷೆ ಅಂತ ಹೇಳ್ತಾರೆ. ಇನ್ನು ನೋಡಿ, ಕಳಿಂಗದ ಪ್ರಸ್ತುತ ಹೆಸರೇನು ಅಂತ ಇದೆ. 4ನೇ ಪ್ರಶ್ನೆ, ಕಳಿಂಗ ಅನ್ನೋದು ಈಗ ಪ್ರಸ್ತುತ ಒಂದು ಒಡಿಸ್ಸಾ ಅಂತ ಏನು ಹೇಳ್ತೀವಲ್ಲ, ಒಡಿಶಾ ಅಂತ, ಅದರ ಹಳೆಯ ಹೆಸರೇ ಕಳಿಂಗ ಅಂತ ನಾವು ಗಮನಿಸಬೇಕಿಲ್ಲಿ. ಇನ್ನು ನೋಡಿ, 5ನೇ ಪ್ರಶ್ನೆ, ಸೊನ್ನೆಯನ್ನು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಮೊದಲ ದೇಶ ಯಾವುದು ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಗೊತ್ತಿದೆ, ಇದನ್ನು ನಮ್ಮ ಸಂಖ್ಯಾಸೂಚಕವಾಗಿ ಬಳಸಿದ ಮೊದಲ ದೇಶ ಯಾವುದು ಅಂದರೆ ನಾವೇ ಭಾರತೀಯರು, ಭಾರತ ದೇಶ ಅಂತ ಗಮನಿಸಬೇಕಿಲ್ಲಿ. ಇನ್ನು ನೋಡಿ, ಸೂರ್ಯನ 6ನೇ ಪ್ರಶ್ನೆ ಇದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಹೇಳಿದಂತಹ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಅಂದರೆ ಸೂರ್ಯನ ಸುತ್ತ ಭೂಮಿ ಸುತ್ತಾಕುತ್ತೆ ಅಂತ ಹೇಳಿದಂಥ ಭಾರತೀಯ ವಿಜ್ಞಾನಿ ಯಾರು ಅಂದರೆ ಆರ್ಯಭಟ ಅಂತ ನಾವಿಲ್ಲಿ ನೋಡಬೇಕು ಅಂತ. ಇನ್ನು ನೋಡಿ, 7ನೇ ಪ್ರಶ್ನೆ ಇದೆ, ಕೋಪರ್ನಿಕಸನಿಗಿಂತ ಎಷ್ಟು ಶತಮಾನಗಳ ಹಿಂದೆ ಆರ್ಯಭಟ ಜೀವಿಸಿದ್ದ ಅಂತ ಇದೆ. ಈ ಕೋಪರ್ನಿಕಸನಿಗೂ ಮತ್ತು ಆರ್ಯಭಟನಿಗೂ ಇರುವಂಥ ಒಂದು ಅಂತರ, ಅಂದರೆ ಜೀವಿತಾವಧಿ ಅಂತರಗಳನ್ನು ಕೇಳಿದ್ದಾರೆ. ಏನಿದೆ 7ನೇ ಪ್ರಶ್ನೆಗೆ ಉತ್ತರ ಅಂದರೆ 10 ಶತಮಾನಗಳು ಅಂತ. ಅಂದರೆ ಕೋಪರ್ನಿಕಸನಿಗಿಂತ ಆರ್ಯಭಟ 10 ಶತಮಾನಗಳ ಹಿಂದೆ ಜೀವಿಸಿದ್ರು ಅಂತ ನಾವು ಗಮನಿಸಬೇಕು ಅಂತ. ಇನ್ನು ನೋಡಿ, ಪ್ರಶ್ನೆ 8ನೇ ಪ್ರಶ್ನೆ, ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಎಲ್ಲಿ ಸಿದ್ಧಗೊಳಿಸುತ್ತಿದ್ದರು ಅಂತ ಇದೆ. ಪ್ರಶ್ನೆ ಸಂಖ್ಯೆ 8 ಇದೆ. ಉಜ್ಜಯಿನಿ ಅಂತ ಒಂದು ಭಾರತದ ಒಂದು ಸ್ಥಳ ಬರುತ್ತೆ, ಉಜ್ಜಯಿನಿ ಅಂತ. ಆ ಸ್ಥಳದಲ್ಲಿ ಭಾರತೀಯರ ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಸಿದ್ಧಗೊಳಿಸುತ್ತಿದ್ದರು ಅಂತ ನಾವಿಲ್ಲಿ ಗಮನಿಸಬೇಕು ಅಂತ. ಇನ್ನು ನೋಡಿ, ವಸ್ತುವಿನ ಅವಿಭಾಜ್ಯ ಇಲ್ಲಿದೆ. 9ನೇ ಪ್ರಶ್ನೆ, ವಸ್ತುವಿನ ಅವಿಭಾಜ್ಯ ಕಣವಾದ ಅಣು ಎಂದು ಹೇಳಿದ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. 9ನೇ ಪ್ರಶ್ನೆ, ಕಣಾದ, ಅಣುವಿನ ಸಿದ್ಧಾಂತ ಏನಿದೆಯಲ್ಲ ಆ ವ್ಯಕ್ತಿ, ಅದು ಕಣಾದ ಅನ್ನುವಂಥ ವಿಜ್ಞಾನಿ ವಸ್ತುವಿನ ಅವಿಭಾಜ್ಯ ಕಣವಾದ ಅಣು ಅಂತ ಹೇಳಿದಂಥ ವಿಜ್ಞಾನಿ ಕಣಾದ ಅಂತ. ಇನ್ನು ನೋಡಿ, ಪ್ರಶ್ನೆ ಸಂಖ್ಯೆ 10, ಯೋಗಶಾಸ್ತ್ರ ಮತ್ತು ಸಂಸ್ಕೃತವನ್ನು ಕೊಡುಗೆಯಾಗಿ ನೀಡಿದ ದೇಶ ಯಾವುದು ಅಂದರೆ
ಕೋರ್ಸ್ ಭಾರತ ದೇಶ ಯೋಗ ಮತ್ತು ಏನಿದೆ ಸಂಸ್ಕೃತವನ್ನು ಕೊಡುಗೆಯಾಗಿ ನೀಡಿದ ದೇಶ ಭಾರತ ದೇಶ. ಇನ್ನು ಲಾಸ್ಟ್ ಕ್ವಶನ್ ನೋಡಿ, ಒಂದನೇ ಮೇನಲ್ಲಿ ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜಮೆಗೊಂಡಂಥ ಮೊದಲ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಭಗವದ್ಗೀತೆ ಅಂತ ನಾವು ನೋಡಬೇಕಿಲ್ಲಿ. 11ನೇ ಪ್ರಶ್ನೆಗೆ ಭಗವದ್ಗೀತೆ ಸರಿಯಾದ ಉತ್ತರ ಆಗುತ್ತೆ ಅಂತ. ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜಮೆಗೊಂಡಂಥ ಮೊದಲ ಕೃತಿ ಅದು ಭಗವದ್ಗೀತೆ ಅಂತ ನೋಡಬೇಕು. ಇನ್ನು ನೋಡಿ, ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಯಾರು ಅಂದರೆ ಭಾರತೀಯರು ಅಂತ ನಾವಿಲ್ಲಿ ಗಮನಿಸಬೇಕು. ಭಾರತೀಯರು ಸರಿಯಾದ ಉತ್ತರ ಆಗುತ್ತೆ. ಇನ್ನು 13ನೇ ಪ್ರಶ್ನೆ, 2ನೇ ಡ್ಯಾಶ್ ನೋಡಿ, ಇಲ್ಲಿ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಅಫ್ಘಾನಿಸ್ತಾನದ ಬಾಮಿಯಾನ ಅಂತ ಒಂದು ಸ್ಥಳ ಬರುತ್ತೆ. 13ನೇ ಪ್ರಶ್ನೆಗೆ ನೋಡಿ, ಅಫ್ಘಾನಿಸ್ತಾನದ ಬಾಮಿಯಾನ ಅನ್ನೋ ಒಂದು ಸ್ಥಳ ಬರುತ್ತೆ. ಬಾಮಿಯಾನ ಅಂತ. ಈ ಸ್ಥಳದಲ್ಲಿ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಕಂಡುಬರುತ್ತೆ ಅಂತ ಪ್ರಶ್ನೆ ಆಗಿದೆ ಸುಮಾರು ಸಾರಿ, ಇದು ಗಮನಿಸಬೇಕು. ಇಲ್ಲಿ ನೋಡಿ, ಇನ್ನು 14ನೇ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ಗುಜರಾತಿನ ಸೂರತ್ ಡ್ಯಾಶ್ ನಿರ್ಮಾಣಕ್ಕೆ ಪ್ರಸಿದ್ಧವಾಗಿತ್ತು ಅಂತ ಕೇಳಿದ್ದಾರೆ. ಸೂರತ್ ಅನ್ನೋದು ಇದೊಂದು ನೌಕಾ ಸ್ಥಳ, ನೌಕಾ ನಿರ್ಮಾಣ ಅಂತ ನಾವು ಗಮನಿಸಬೇಕಿಲ್ಲಿ. ಯಾವುದು? ಗುಜರಾತಿನ ಸೂರತ್ ಅಂತ. ಇನ್ನು ನೋಡಿ, ಭಾರತ ಸರ್ಕಾರ ಶ್ರೇಷ್ಠ ವಿಜ್ಞಾನಿಗಳಿಗೆ ನೀಡುವಂಥ ಪ್ರಶಸ್ತಿ ಯಾವುದು ಅಂದರೆ ವಿಜ್ಞಾನಿಗಳಿಗೆ ಆರ್ಯಭಟ ಪ್ರಶಸ್ತಿಯನ್ನು ಕೊಡ್ತಾರೆ. ಭಾರತೀಯ ವಿಜ್ಞಾನಿಗಳಿಗೆ ಅದು ಭಾರತ ಸರ್ಕಾರ ಕೊಡುವಂಥ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಅಂತ. ಇನ್ನು 16ನೇ ಪ್ರಶ್ನೆ ನೋಡಿ, ಪೈಥಾಗೋರಸ್ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಬೋಧಾಯನ ಅಂತ ಒಬ್ಬ ವಿಜ್ಞಾನಿ ಬರ್ತಾರೆ, ಬೋಧಾಯನ ಅಂತ. ಇವರು ಪೈಥಾಗೋರಸ್ಸನ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮುಂಚೆನೇ ತಿಳಿಸಿದ್ರು ಅಂತ ನಾವು ಗಮನಿಸಬೇಕು. ಇದು ಭಾರತೀಯ ವಿಜ್ಞಾನಿ ಇವರು, ಬೋಧಾಯನ ಅಂತ. ಇನ್ನು ನೋಡಿ, 17ನೇ ಪ್ರಶ್ನೆ, ಆಧುನಿಕ ವಿಜ್ಞಾನದಲ್ಲಿ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ. ಆಧುನಿಕ ವಿಜ್ಞಾನದಲ್ಲಿ ನೋಡಿ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಹೇಳಿದವರು ಯಾರು ಅಂದರೆ ಇದು ಕೋಪರ್ನಿಕಸ್ ಎನ್ನುವಂಥ ವಿಜ್ಞಾನಿ ಬರುತ್ತೆ. ಕೋಪರ್ನಿಕಸ್ ಅಂತ 17ನೇ ಪ್ರಶ್ನೆಗೆ ಕೋಪರ್ನಿಕಸ್ ಅಂತ ನಾವು ಗಮನಿಸಬೇಕು ಅಂತ. ನೋಡಿ, 18ನೇ ಪ್ರಶ್ನೆ ಇದೆ, ಅಹಿಂಸೆಯನ್ನು ಪ್ರಬಲ ಅಸ್ತ್ರವನ್ನಾಗಿ ಇಟ್ಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಯಾರು ಅಂತ 18ನೇ ಪ್ರಶ್ನೆ ಇದೆ ಇಲ್ಲಿ. ಇದು ಗೊತ್ತಿದೆ ನಮಗೆ, ಗಾಂಧೀಜಿ ಅಂತ. ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯನ್ನೇ ಅಸ್ತ್ರವನ್ನಾಗಿಟ್ಕೊಂಡು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ಗಮನಿಸಬೇಕು ನಾವಿಲ್ಲಿ. ಇನ್ನು 19ನೇ, ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹ ಯಾವುದು ಅಂದರೆ ಆರ್ಯಭಟ ಅಂತ ನಾವು ಗಮನಿಸಬೇಕಿಲ್ಲಿ. ಆರ್ಯಭಟ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಹಿಂದೂ ದೇವಾಲಯ ಇದೆ. ಕಾಂಬೋಡಿಯಾದ ಅಂಕೋರ್ ವಾಟ್ ಅಂತ ಬರುತ್ತೆ, ಅಂಕೋರ್ ವಾಟ್ ಅಂತ. ಈ ಅಂಕೋರ್ ವಾಟ್ನಲ್ಲೇ ಪ್ರಸಿದ್ಧ ಹಿಂದೂ ದೇವಾಲಯವನ್ನು ನಾವು ಕಾಣ್ಬೋದು. ಇದು ಕಾಂಬೋಡಿಯಾ ದೇಶದಲ್ಲಿ ಇದೆ ಅಂತ. ಇನ್ನು 21ನೇ ಪ್ರಶ್ನೆ ನೋಡಿ, ಆಂಗ್ಲರು ಸೇರಿದಂತೆ ಪಾಶ್ಚಾತ್ಯರು ಭಾರತವನ್ನು ಡ್ಯಾಶ್ ಎಂದು ಕರೆದರು ಅಂತ ಇದೆ ಅಲ್ಲಿ ಬಿಟ್ಟ ಸ್ಥಳದಲ್ಲಿ. ಆಂಗ್ಲರು ಮತ್ತು ಪಾಶ್ಚಾತ್ಯರು ಭಾರತವನ್ನು ಏನೆಂದು ಕರೆದರು ಅಂತ. ಆಗಲೇ ನಾವು ಪರ್ಷಿಯನ್ನರನ್ನು ನೋಡಿದ್ವಿ, ಹಿಂದೂಸ್ತಾನ್ ಅಂತ ಅವ್ರು ಕರೆದ್ರೆ, ಈ ಆಂಗ್ಲರು ಮತ್ತು ಇನ್ನಿತರ ಪಾಶ್ಚಾತ್ಯರು ಬರ್ತಾರೆ, ಈಗ ಡಚ್ಚರು, ಫ್ರೆಂಚರು, ಡೇನಿಯನ್ನರು, ಈ ರೀತಿಯಾಗಿ ಇವರು ಭಾರತವನ್ನು ಇಂಡಿಯಾ ಅಂತ ಕರೀತಾರೆ. ಇಂಡಿಯಾ, ಇದು ಒಂದು. ಇನ್ನು ನೋಡಿ, ಏಷ್ಯಾಟಿಕ್ ಸೊಸೈಟಿಯನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಆಗಲೇ ಹೇಳಿದ್ವಲ್ಲ, ಅವರು ಸಂಸ್ಕೃತ ಭಾಷೆಯನ್ನು ಅತ್ಯದ್ಭುತ ಭಾಷೆ ಅಂತ ಹೇಳಿದರು ಅಂತ. ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದು ವಿಲಿಯಂ ಜೋನ್ಸ್ ಅಂತ, ಸರ್ ವಿಲಿಯಂ ಜೋನ್ಸ್ ಅಂತ ಬರ್ತಾರೆ. ಇವರು ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಅಂತ ಇಲ್ಲಿ ಗಮನಿಸಬೇಕು ಅಂತ. ಇನ್ನು ನೋಡಿ, ಹೊಂದಿಸಿ ಬರೆಯಿರಿ ಇದೆ. ಹೊಂದಿಸಿ ಬರೆಯಿರಿಯಲ್ಲಿ ನೋಡಿ, ಮೊದಲು ಆ ಪಟ್ಟಿಯಲ್ಲಿ ಮಗಧ ಇದೆ. ಮಗಧ ಅಂದರೆ ಅದು ಈಗಿನ ಪ್ರಸ್ತುತ ಬಿಹಾರ್ನಲ್ಲಿ ನಾವು ಆ ಸ್ಥಳವನ್ನು ಕಾಣ್ಬೋದು ಅಂತ. ಮಗಧ ಅಂದರೆ ಬಿಹಾರ್ ಅಂತ ಗಮನಿಸಬೇಕಿಲ್ಲಿ. ನೆಕ್ಸ್ಟ್ ಚೇರ ಅಂತ ಏನಿದೆಯಲ್ಲ, ಅದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸ್ಥಳ. ಇನ್ನು ಇಂದ್ರಪ್ರಸ್ಥ ಅಂದರೆ
ಆ ಇಂದ್ರಪ್ರಸ್ಥ ಅದು ಆಗ ದೆಹಲಿಯನ್ನು, ಈಗಿನ ದೆಹಲಿಯನ್ನು ಆಗ ಇಂದ್ರಪ್ರಸ್ಥ ಅಂತ ಕರಿತಾ ಇದ್ರು ಅಂತ. ಇನ್ನು ಪ್ರಯಾಗ್ ಅಂತ ಇದೆ ನೋಡಿ, ಪ್ರಯಾಗ್ ಇದು ಅಲಹಾಬಾದ್ ಅಂತ. ಎಲ್ಲಿದೆ ಅಲಹಾಬಾದ್? ಇಲ್ಲಿದೆ ನೋಡಿ ಅಲಹಾಬಾದ್. ಮದ್ರಾಸ್ ಅಂತ ಏನಿದೆಯಲ್ಲ, ಈ ಮದ್ರಾಸ್ ಅಂದರೆ ಅದು ಹಳೆಯ ಹೆಸರು, ಚೆನ್ನೈನ ಹಳೆಯ ಹೆಸರು ಮದ್ರಾಸ್ ಇದೆ. ಬರೋಡಾಗೆ ವಡೋದರ ಅಂತ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಬೊಂಬಾಯಿಗೆ ಏನು ಮುಂಬೈ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ. ಇದು ಅಂದರೆ ಏನು ಪ್ರಸ್ತುತ ಹೆಸರುಗಳು ಹಿಂದಿನ ಹೆಸರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಮ್ಮೆ ಇನ್ನೊಂದು ಸಾರಿ ನೀವು ರಿಪೀಟ್ ಮಾಡ್ಕೊಂಡು ನೆನ್ಪಿಡಿ ಅಂತ ಹೇಳ್ತಾ ನೋಡಿ. ಮತ್ತೆ ಇಲ್ಲಿದೆ ಏನು 24ನೇ ಪ್ರಶ್ನೆ. ಅಂಕೋರ್ ವಾಟ್ ಹಿಂದೂ ದೇವಾಲಯ ಕಾಂಬೋಡಿಯಾದಲ್ಲಿ ಇದೆ. ಇದು ರಿಪೀಟ್ ಆಗಿದೆ. ಈ ಬೋರ್ಬದೂರ್ ಅನ್ನೋ ಬೌದ್ಧ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ದಾರೆ. ಅಂಕೋರ್ ವಾಟ್ ಹಿಂದೂ ದೇವಾಲಯ ಇರೋದು ಎಲ್ಲಿ? ಕಾಂಬೋಡಿಯಾದಲ್ಲಿ. ಬೋರ್ಬದೂರ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಜಾವಾ ಅಂತ ಬರುತ್ತೆ ನೋಡಿ. ಜಾವಾ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಇಲ್ಲಿದೆ ಇನ್ನೊಂದು, ಸರ್ವೇ ಜನ ಸುಖಿನೋ ಭವಂತು ಅಂದರೆ ಎಲ್ಲರೂ ಸುಖಿಗಳಾಗಲಿ. ಇನ್ನು ಅದಕ್ಕೆ ಇನ್ನೂ ಒಂದಿದೆ ನೋಡಿ, ವಸುದೈವ ಕುಟುಂಬಕಂ ಅಂದರೆ ಏನು ಅಂದರೆ ಇಡೀ ವಸುದೈವ ಅಂದರೆ ಇಡೀ ವಿಶ್ವವೇ ಒಂದು ಕುಟುಂಬ, ಅಂದರೆ ಇಡೀ ಜಗತ್ತೇ. ವಸು ಅಂದರೆ ವಿಶ್ವ, ಭೂಮಿ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಭಾವಿಸಿರುವಂಥ ಒಂದು ಭಾರತೀಯ ಮೌಲ್ಯ ಇದು. ಅದಕ್ಕೆ ವಸುದೈವ ಕುಟುಂಬ, ಇದರ ಅರ್ಥ ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಗಮನಿಸಬೇಕಿಲ್ಲಿ ನೋಡಿ. ಪರ್ಷಿಯನ್ನರು ಹಿಂದೂ ಅಂತ ಕರೆದ್ರು, ಇದು ರಿಪೀಟ್ ಆಗಿದೆ. ಗ್ರೀಕರು ಏನಂತ ಕರೆದ್ರು ಅಂತ ಕೇಳಿದ್ದಾರೆ ಇಲ್ಲಿ. ಇಂಡು ಅಂತ. ಏನದು? ಇಂಡು. ಗ್ರೀಕರು ಇಂಡು ಅಂತ ಇಲ್ಲಿ ಗಮನಿಸಬೇಕು. ಇನ್ನು 27ನೇ ಪ್ರಶ್ನೆ ನೋಡಿ, ಬೌದ್ಧ ಧರ್ಮ ವ್ಯಾಪಿಸಿದಂಥ ದೇಶಗಳು ಯಾವುವು ಅಂತ ಕೇಳಿದ್ದಾರೆ. ನಾವಿಲ್ಲಿ ಗಮನಿಸಬೇಕು, ಬೌದ್ಧ ಧರ್ಮ ವ್ಯಾಪಿಸಿರುವಂಥ ದೇಶಗಳು ಅಫ್ಘಾನಿಸ್ತಾನ ಇದೆ ಒಂದು, ಅಫ್ಘಾನಿಸ್ತಾನ. ನೆಕ್ಸ್ಟ್ ಇನ್ನೂ ಇದೆ ನೋಡಿ ದೇಶಗಳು. ಟಿಬೆಟ್ ಅಂತ ಒಂದು ಬರುತ್ತೆ, ಟಿಬೆಟ್ ದೇಶ, ಟಿಬೆಟಲ್ಲಿ. ನೆಕ್ಸ್ಟ್ ಮಂಗೋಲಿಯಾ ಅಂತ, ಮಂಗೋಲಿಯಾ. ನೆಕ್ಸ್ಟ್ ಚೀನಾ, ಏಷ್ಯಾದ ದೇಶಗಳಿವೆರಲ್ಲ, ಕೊರಿಯಾ ಅಂತ, ಕೊರಿಯಾ. ಹಾಗೂ ಜಪಾನ್ ಅಂತ ಒಂದು ದೇಶ ಬರುತ್ತೆ. ಇವೆಲ್ಲ ಬೌದ್ಧ ಧರ್ಮ ವ್ಯಾಪಿಸಿರುವಂತಹ ದೇಶಗಳು ಅಂತ. ಒಂದು ಅಫ್ಘಾನಿಸ್ತಾನ್ ಇದೆ, ಮಂಗೋಲಿಯಾ ಇದೆ, ಟಿಬೆಟ್, ಚೀನಾ, ಕೊರಿಯಾ ಮತ್ತು ಜಪಾನ್. ಇವಷ್ಟು ಏನು ಬೌದ್ಧ ಧರ್ಮ ವ್ಯಾಪಿಸಿದಂಥ ದೇಶಗಳು ಅಂತ ನಾವು ಗಮನಿಸಬೇಕು ಅಂತ. ಇನ್ನು ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ, ಭಾರತದಲ್ಲಿರುವ 4 ವಿಶ್ವ ಪರಂಪರೆಯ ತಾಣಗಳನ್ನು ಹೆಸರಿಸಿ ಅಂತ ಇದೆ. ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿರುವಂಥ ಸ್ಥಳಗಳು ಸುಮಾರು ಇದೆ. ಅದರಲ್ಲಿ 4 ಕೇಳಿದ್ದಾರೆ. ಅವು ಯಾವುವು ಅಂತ ನಾವು ನೋಡೋಣ ಈಗ. ಇಲ್ಲಿ ನೋಡಿ, ಭಾರತದಲ್ಲಿರುವಂಥ 4 ವಿಶ್ವ ಪರಂಪರೆಯ ತಾಣಗಳು ಯಾವುದಂದರೆ ಇಲ್ಲಿದೆ. ಹಂಪಿ ಒಂದು, ಪಟ್ಟದಕಲ್ಲು, ಆಗ್ರಾದ ತಾಜ್ ಮಹಲ್ ಅಂತ ಏನು ನೋಡ್ತೀವಲ್ಲ ಅದು ಒಂದು, ಕೊನಾರ್ಕದ ಸೂರ್ಯ ಟೆಂಪಲ್ ಇದೆ. ಇವು ಭಾರತದಲ್ಲಿರುವ ವಿಶ್ವ ಪರಂಪರೆಯ ತಾಣಗಳು. ಇದು ಸುಮಾರು ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ. ಇತ್ತೀಚೆಗೆ ಸೇರಿಸಿದಂತಹ ಏನು ವಿಶ್ವ ಪರಂಪರೆಯ ತಾಣಗಳು, ಹಾಗೆಯೇ ಇಸ್ವಿ ಸಮೇತ ಕೇಳ್ತಾರೆ. ಇದನ್ನೆಲ್ಲ ಸರಿಯಾಗಿ ನೆನ್ಪಿಡಬೇಕಾಗುತ್ತೆ ಅಂತ ನೋಡಿ. 29ನೇ ಪ್ರಶ್ನೆ ಹಿಂಗಿದೆ, ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತ ಪ್ರಶ್ನೆ. 29ನೇ ಪ್ರಶ್ನೆ ಏನು? ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತ ಇಲ್ಲಿದೆ. ಭಾರತೀಯ ಮೌಲ್ಯಗಳು ಯಾವ್ಯಾವು ಅಂದರೆ, ಒಂದು ಆಚಾರ್ಯ ದೇವೋಭವ ಅಂದರೆ ಗುರುಗಳನ್ನು ದೇವರ ರೂಪದಲ್ಲಿ ಕಾಣುವಂಥ ಒಂದು ಭಾರತೀಯ ಮೌಲ್ಯ ಇದು. ಇನ್ನು ಅಹಿಂಸೆ, ಯಾರಿಗೂ ಹಿಂಸೆ ಮಾಡದೆ ಅಹಿಂಸಾತ್ಮಕವಾಗಿ ಇರಬೇಕು ಅನ್ನೋದು. ಎಲ್ಲ ಜನರು ಸುಖಿಗಳಾಗಲಿ, ಆಗಲೇ ನೋಡಿದ್ವಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ, ಇದು ಕೂಡ ಒಂದು ಭಾರತದ ಮೌಲ್ಯ. ಇದು ಸರ್ವಧರ್ಮ ಸಮಾನತೆ ಅಂತ, ಇವು ಭಾರತೀಯ ಮೌಲ್ಯಗಳು. ಒಂದು ಆಚಾರ್ಯ ದೇವೋಭವ, ಅಹಿಂಸೆ ಮತ್ತು ಎಲ್ಲ ಜನರು ಸುಖಿಗಳಾಗಲಿ, ಸರ್ವಧರ್ಮ ಸಮಾನತೆ, ಇವು ಭಾರತೀಯ ಮೌಲ್ಯಗಳು ಅಂತೇಳಿ. ಇದನ್ನು ನೋಡಿ GPSಗೆ ಡೆಸ್ಕ್ರಿಪ್ಟಿವ್ ಅಲ್ಲಿ ಹಾಕ್ಬೋದು ಈ ಪ್ರಶ್ನೆ, ಈ ಥರದ ಪ್ರಶ್ನೆಗಳನ್ನು. ಭಾರತೀಯ ಮೌಲ್ಯಗಳನ್ನು ಹೆಸರಿಸಿ ಅಂತ 3 ಮಾರ್ಕ್ಸ್ ಪ್ರಶ್ನೆ ಈ ಥರದ್ದು ಕೇಳಿದಾಗ ಇಷ್ಟೇ ನಾವು ಹಾಕ್ಬೇಕಾಗುತ್ತೆ. ಅಲ್ಲಿ ಜಾಸ್ತಿ ಏನು ಬರೆಯೋದಿರಲ್ಲ, ಪಾಯಿಂಟ್ಸ್ ಅಷ್ಟೇ. ಜಾಸ್ತಿ ಡೆಸ್ಕ್ರಿಪ್ಟಿವ್ ಅಲ್ಲಿ ನಾವು ಹೆಚ್ಚು ಗೊತ್ತಿದೆ ಅಂತ ಹೆಚ್ಚು ಬರೆದ್ರೆ ಸಮಯ ತಿಂದಾಕುತ್ತೆ. ಹೀಗಾಗಿ ಆನ್ಸರನ್ನು ಎಷ್ಟು ಸಿಂಪ್ಲಿಫೈ ಮಾಡ್ತೀವೋ ಅಷ್ಟು ನಾವು ಎಲ್ಲ ಕೇಳಿರುವಂಥ ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡಲಿಕ್ಕೆ ಸಾಧ್ಯ.
ಹಾಗಾಗಿ ಇಷ್ಟೇ ಇದೆ, ಸಿಂಪಲ್ 4 ಮೌಲ್ಯಗಳನ್ನು ಬರೆಯೋದು ಈ ಥರ. ಇನ್ನು 30ನೇ ಪ್ರಶ್ನೆ ನೋಡಿ, ಜಗತ್ತಿಗೆ ಹೊಸ ಸಂಶೋಧನೆಗಳನ್ನು ಪರಿಚಯಿಸುತ್ತೇನೆ. ಇದು ಏನಿದೆ ಪ್ರಶ್ನೆ ಅಂದರೆ 30ನೇ ಪ್ರಶ್ನೆ ನೋಡಿ, ನೀವು ವಿಜ್ಞಾನಿ ಆದರೆ ಭಾರತಕ್ಕೆ ಏನು ಕೊಡುಗೆಯನ್ನು ಕೊಡ್ತೀರಿ ಅಂತ. ನೀವು ವಿಜ್ಞಾನಿ ಆದರೆ ಅಂತ ಕೇಳಿದ್ದಾರೆ. ಈ ಥರದ ಅಪ್ಲೈಡ್ ಪ್ರಶ್ನೆಯನ್ನು ಕೂಡ ಕೇಳ್ಬೋದು ಡಿಸ್ಕ್ರಿಪ್ಟಿವಲ್ಲಿ GPSTR ಅಲ್ಲಿ. ನೀವು ವಿಜ್ಞಾನಿ ಆದರೆ ಏನು ಮಾಡ್ತೀರಾ ಅಂತ ಪ್ರಶ್ನೆ ಇದೆ. ಜಗತ್ತಿಗೆ ಹೊಸ ಸಂಶೋಧನೆಗಳನ್ನು ಪರಿಚಯಿಸುತ್ತೇನೆ, ಹೌದು. ಇನ್ನು ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ, ಮಾನವ ಕುಲಕ್ಕೆ ಹಾನಿಕಾರಕ ಚಟುವಟಿಕೆಗಳಲ್ಲಿ ತೊಡಗುವುದಿಲ್ಲ ನಾನು ಅಂತ. ಈ ರೀತಿಯಾದಂಥ ಒಂದು ವಿಜ್ಞಾನಿ ಆದರೆ ನಾನು ಈ ಥರದ ಕೆಲಸಗಳನ್ನು ಮಾಡ್ತೀನಿ ಅಂತ ನೀವು ನಿಮ್ಮದೇ ಆದಂಥ ಒಂದು ಸ್ವಂತ ಅಭಿಪ್ರಾಯದಲ್ಲಿ ಬರೆಯುವಂಥ ಒಂದು ಪ್ರಶ್ನೆ ಇದೆ ನೋಡಿ. 31ನೇ ಪ್ರಶ್ನೆ, ಭಾರತದ ಉಪಖಂಡದ ಶ್ರೇಷ್ಠತೆಯ ಕುರಿತು ಟಿಪ್ಪಣಿ ಬರೆಯಿರಿ ಅಂತ. ಅಂದರೆ ನಮ್ಮ ಭಾರತ ದೇಶದ ಬಗ್ಗೆ ಟಿಪ್ಪಣಿ ಕೇಳಿದ್ದಾರೆ. ಅದಕ್ಕೆ ಭಾರತ ದೇಶದ ಒಂದು ಮೌಲ್ಯಗಳನ್ನು ಆಧರಿಸಿ ಒಂದು ಟಿಪ್ಪಣಿ ಇದೆ ಇಲ್ಲಿ. ಜನನಿ ಜನ್ಮಭೂಮಿಚ್ಛ ಸ್ವರ್ಗದಪಿ ಗರಿಯಸಿ, ಅಂದರೆ ತಾಯಿ ಹಾಗೂ ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತ ಏನು ಇದೆಯಲ್ಲ, ಭಾರತದ ಎಲ್ಲ ಮೌಲ್ಯಗಳನ್ನು ಇಲ್ಲಿ ಈ ರೀತಿಯಾಗಿ ವರ್ಣಿಸಿದ್ದಾರೆ ನೋಡಿ. ಇಷ್ಟು ಇದೆ ಇಲ್ಲೇನು, ಭಾರತವು ಮಾತೃಭೂಮಿ ಬಗೆಗಿನ ಗೌರವ ವಿಶ್ವವ್ಯಾಪಿಯಾದದ್ದು. ಭಾರತವನ್ನು ಪ್ರಾಚೀನ ಕಾಲದಿಂದಲೂ ಉಪಖಂಡ ಅಂತಲೇ ಕರೀತಾರೆ. ದಕ್ಷಿಣ ಏಷ್ಯಾದ ಹಲವು ದೇಶಗಳನ್ನು ಒಂದುಗೂಡಿಸಿ ಅದನ್ನು ಉಪಖಂಡ ಅಂತ ಕರೀತಾರೆ. ಅದರಲ್ಲಿ ಗಣಿತ, ವಿಜ್ಞಾನ, ಯೋಗ, ಸಂಸ್ಕೃತಕ್ಕೆ ತನ್ನದೇ ಆದಂಥ ಭಾರತ ಕೊಡುಗೆಯನ್ನು ನೀಡಿದೆ ಅಂತ ನಾವಿಲ್ಲಿ ಗಮನಿಸಬೇಕು. ಹಲವಾರು ಧರ್ಮಗಳು ಭಾರತದಲ್ಲಿ ಉಗಮಗೊಂಡಿವೆ. ಆರ್ಯಭಟ, ಬೋಧಾಯನ ಇವರು ವಿಜ್ಞಾನ ಕ್ಷೇತ್ರಕ್ಕೆ ಸುಮಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಋಷಭನಾಥನ ಹಿರಿಯ ಮಗ ಏನು ಭರತ ಅಂತ ಇದ್ರಲ್ಲ, ಅವರು ಆಳಿದಂಥ ನಾಡಿಗೆ ಭರತಖಂಡ ಅಂತ ಕರೆದ್ರು, ಭರತ ವರ್ಷ ಅಂತ ಕೂಡ ಕರೆದ್ರು ಅಂತ ನಾವು ನೋಡಬೇಕು. ಇಲ್ಲಿ ಭಾರತದ ಪ್ರಾಚೀನತೆಯನ್ನು ಜಗತ್ತಿಗೆ ಪರಿಚಯಿಸಿದ ಆಂಗ್ಲ ವಿದ್ವಾಂಸರು ಭಾರತ ಹಲವಾರು ಗ್ರಂಥಗಳನ್ನು ಸಂಸ್ಕೃತದಿಂದ ಇಂಗ್ಲೀಷಿಗೆ ಭಾಷಾಂತರ ಮಾಡಿ, ಹೀಗಾಗಿ ಇಂಗ್ಲೀಷ್ ಭಾರತದ ಸಂಸ್ಕೃತಿ, ಆಚಾರ, ವಿಚಾರ ಜಗತ್ತಿಗೆ ಪರಿಚಯ ಆಗುತ್ತೆ. ನಮ್ಮ ಸಂಸ್ಕೃತಿ ಬೇರೆ ಪಾಶ್ಚಾತ್ಯರಿಗೆ ಪರಿಚಯ ಆಗುವಂಥದ್ದು. ಈ ರೀತಿಯಾಗಿ ಹಿಂದೂ ಧರ್ಮ ಕೂಡ ಬೇರೆ ಬೇರೆ ದೇಶಗಳಿಗೆ ಹರಡಿತು ಅಂತ. ಹೀಗೆ ಅಹಿಂಸಾ ಪ್ರತಿಪಾದಕರು ನಮ್ಮ ಭಾರತೀಯರು ಅಂತ ಗಮನಿಸಬೇಕು. ಈ ರೀತಿಯಾಗಿ ಇನ್ನು ಭಾರತೀಯ ಮೌಲ್ಯಗಳು ಭಾರತದ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸುತ್ತವೆ. ಮತ ಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎನ್ನುವಂತೆ ಇಲ್ಲಿನ ವೇದವಾಕ್ಯ ಅಂತ. ಪ್ರಾಚೀನ ದೇವರು ಯುನೆಸ್ಕೋ ಹಾಗೂ ವಿಶ್ವ ಪರಂಪರೆಯ ತಾಣಗಳಾಗಿ ಸುಮಾರು ದೇವಸ್ಥಾನಗಳು ಸೇರ್ಕೊಂಡಿದ್ದಾವೆ. ಹಾಗಾಗಿ ಭಾರತ ಜಗತ್ತಿನಲ್ಲಿ ಶ್ರೇಷ್ಠ ಅಂತ ಇಲ್ಲಿ ಗಮನಿಸಬೇಕು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿದೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ, 32ನೇ ಪ್ರಶ್ನೆ, ಭಾರತದ ನಕ್ಷೆಯಲ್ಲಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಇದೆ. ಇದು ಏನಿದೆ ಇಲ್ಲಿ, ಒಂದು ಬಿಹಾರ್ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್ನು. ಮೊದಲ ಪ್ರಶ್ನೆಯಲ್ಲಿ ಬಿಹಾರ್ ಇದೆ, ನಂತರ ವಡೋದರ, ದೆಹಲಿ ಇದೆ, ಇನ್ನು ಮತ್ತು ಚೆನ್ನೈ ಇದೆ. ಈ ರೀತಿಯಾಗಿ ನಾವು ಸ್ಥಳಗಳನ್ನು ಗುರುತಿಸುವಂಥದ್ದು ಮ್ಯಾಪಲ್ಲಿ ಪ್ಲೇಸು ಐಡೆಂಟಿಫೈ ಮಾಡುವಂಥ ಒಂದು ಸ್ಕಿಲ್ಲನ್ನು ಕೂಡ ಇದರಲ್ಲಿ ಕಲ್ತಿರಬೇಕು ಅಂತ ನಾವು ಗಮನಿಸಬೇಕು ನೋಡಿ. ಈಗ 2ನೇ ಪಾಠ ಮುಗೀತು, ಭಾರತ ನಮ್ಮ ಹೆಮ್ಮೆ ಅಂತ. ಹಾಗೆ 3ನೇ ಪಾಠ ನೋಡೋಣ ನಾವು. ಇಲ್ಲಿದೆ ನೋಡಿ 3ನೇ ಪಾಠ, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತ ಏನಿದೆಯಲ್ಲ, ಇದರ ಕಂಟಿನ್ಯೂ 3ನೇ ಪಾಠದ ಮೊದಲ ಪ್ರಶ್ನೆಯನ್ನು ನೋಡೋಣ. ನಮ್ಮ ರಾಜ್ಯ ಸಿಂಪಲ್ ಇದೆ, ಕರ್ನಾಟಕ ಅಂತ ನಾವು ಇಲ್ಲಿ ಗಮನಿಸಬೇಕು ಅಂತ. ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ನೋಡಿ. ಮೊನ್ನೆ ಲಾಸ್ಟ್ ಟೆಟ್ಟಿಗೆ ಈ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಗಮನಿಸಬೇಕು. ಬೆಳಗಾವಿ ನಮ್ಮ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ನೋಡಿ, ಜನಸಂಖ್ಯೆ ಅಲ್ಲ, ಅರಣ್ಯದಲ್ಲಿ ಅಲ್ಲ, ಈ ರೀತಿಯಾಗಿ ಬೆಳಗಾವಿ ವಿಸ್ತೀರ್ಣದಲ್ಲಿ ಇದು ದೊಡ್ಡ ಜಿಲ್ಲೆ ಅಂತ ಗಮನಿಸಬೇಕು ಅಂತ. ಇನ್ನು ನೋಡಿ, ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂದರೆ ಬೆಂಗಳೂರು ನಗರ ಅಂತ ಗಮನಿಸಬೇಕಿಲ್ಲಿ. ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾವಿ, ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಮತ್ತು ಬೆಂಗಳೂರು ಗ್ರಾಮಾಂತರ ಅಲ್ಲ, ಕನ್ಫ್ಯೂಸ್ ಆಗಬಾರ್ದು ನೀವು. ಬೆಳಗಾವಿ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ, ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಅಂತ. ಇನ್ನು 4ನೇ ಪ್ರಶ್ನೆ ನೋಡಿ, ಪ್ರಸ್ತುತ ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ 31 ಅಂತ ನಾವು ಗಮನಿಸಬೇಕು. ಈಗೇನು 30 ಕರ್ನಾಟಕದಲ್ಲಿ ಪ್ರಸ್ತುತ 31 ಜಿಲ್ಲೆಗಳನ್ನು ಗಮನಿಸಬೇಕು. ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತ. ಇನ್ನು ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಇವೆ ಅಂತ ಕೇಳಿದ್ದಾರೆ. 9 ಜಿಲ್ಲೆಗಳನ್ನು ನಾವು ನೋಡಬೇಕು ಬೆಂಗಳೂರು ವಿಭಾಗದಲ್ಲಿ. ಇನ್ನು
ಏಳನೇ ಪ್ರಶ್ನೆ, ಗಂಗರ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಕೋಲಾರ. ಈ ಕೋಲಾರಕ್ಕೆ ಇನ್ನೊಂದು ಹೆಸರಿತ್ತು, ಏನು, ಕುವಲಾಲಪುರ ಅಂತ. ಕುವಲಾಲಪುರ ಅಂತ ಕೂಡ ಆಪ್ಷನ್ ಕೊಡ್ತಿರ್ತಾರೆ, ಕುವಲಾಲಪುರ ಅಂತ. ಇದನ್ನ ಗಮನಿಸ್ಬೇಕು. ಇದೇನು, ಗಂಗರ ಮೊದಲ ರಾಜಧಾನಿ ಕೋಲಾರ ಅಥವಾ ಕುವಲಾಲಪುರ ಅಂತ ನೋಡಬೇಕು. ಇನ್ನು 8ನೇ ಪ್ರಶ್ನೆ, ಪಾಳೆಗಾರರು ಆಳುತ್ತಿದ್ದ ಪ್ರದೇಶವನ್ನು ಏನಂತ ಕರೀತಿದ್ರು ಅಂದರೆ ಪಾಳೆಪಟ್ಟು ಅಂತ. ಪಾಳೆಪಟ್ಟು ಅಂತ ಗಮನಿಸ್ಬೇಕು. ಇಲ್ಲಿ ಯಾವುದು, ಪಾಳೆಗಾರರು ಆಳುತ್ತಿದ್ದ ನಾಡನ್ನು ಪಾಳೆಪಟ್ಟು. ಇದು ಇನ್ನು 9ನೇ ಪ್ರಶ್ನೆ ನೋಡಿ, ಕರ್ನಾಟಕ ಡ್ಯಾಶ್ ರೀತಿಯ ವಾಯುಗುಣವನ್ನು ಹೊಂದಿದೆ ಅಂತ. ಕರ್ನಾಟಕದಲ್ಲಿ ಯಾವ ರೀತಿಯ ವಾಯುಗುಣ ಇದೆ ಅಂದರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣ. ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಕೇಳ್ತಾರೆ ಪ್ರಶ್ನೆ. ಇದು ಕರ್ನಾಟಕದ ವಾಯುಗುಣ ಎಂಥದ್ದು ಅಂದರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತ ನಾವು ಗಮನಿಸಬೇಕು ಅಂತ. ಇನ್ನು ನೋಡಿ 10ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಶಿವಮೊಗ್ಗ ಅಂತ ನೋಡಬೇಕಾಗಿದೆ. ಶಿವಮೊಗ್ಗ. ಇನ್ನು ನೋಡಿ 11ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಅಂತ ಒಂದು ಸ್ಥಳ ಬರುತ್ತೆ. ಆ ಸ್ಥಳದಲ್ಲಿ ಅದು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ. ಶರಾವತಿ ನದಿ ಯಾವ ದಿಕ್ಕಿಗೆ ಹರಿಯುತ್ತದೆ ಅಂತ ಪ್ರಶ್ನೆ ಇದೆ. ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ. ಶರಾವತಿ ನದಿ ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ ಅಂತ. ಇನ್ನು ಶರಾವತಿ ನದಿಯಿಂದ ನಿರ್ಮಾಣವಾದಂಥ ಜಲಪಾತ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನಾವು ಗಮನಿಸಬೇಕಿಲ್ಲಿ, ಜೋಗ ಜಲಪಾತ ಅಂತ. ಇನ್ನು ನೋಡಿ, ಜೋಗ ಜಲಪಾತದ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶಿವಮೊಗ್ಗ. ಇನ್ನೊಂದಿದೆ ನೋಡಿ, ಮುತ್ಯಾಲಮಡು ಜಲಾಶಯ ಎಲ್ಲಿದೆ? ಮುತ್ಯಾಲಮಡು ಜಲಾಶಯ 15ನೇ ಪ್ರಶ್ನೆಗೆ. ಇದು ಬೆಂಗಳೂರು ನಗರ. ಬೆಂಗಳೂರು ನಗರ, ಮುತ್ಯಾಲಮಡು ಬೆಂಗಳೂರು ನಗರದಲ್ಲಿ ನಾವು ಈ ಜಲಾಶಯವನ್ನು ಕಾಣ್ಬೋದು ಅಂತ. ಇನ್ನು 16ನೇ ಪ್ರಶ್ನೆ ನೋಡಿ, ಗಾಜನೂರು ಮತ್ತು ತುಂಗಾ ಅಣೆಕಟ್ಟುಗಳು ಯಾವ ಜಿಲ್ಲೆಯಲ್ಲಿವೆ? ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಗಮನಿಸಬೇಕು ಇದನ್ನ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗಾಜನೂರು ಮತ್ತು ತುಂಗಾ ಅಣೆಕಟ್ಟುಗಳನ್ನು ಕಾಣಬಹುದು ನಾವು ಅಂತ. ವಾಣಿ ವಿಲಾಸ ಸಾಗರ ಅಣೆಕಟ್ಟು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ವಾಣಿ ವಿಲಾಸ ಸಾಗರ ಇದನ್ನು ಮೈಸೂರು ಅರಸರು ನಿರ್ಮಾಣ ಮಾಡಿದ್ದು. ಮೈಸೂರು ಅರಸರಿಂದ ನಿರ್ಮಾಣ ಆಗಿದೆ ಅಂತ ಗಮನಿಸಬೇಕು, ವಾಣಿ ವಿಲಾಸ ಸಾಗರ. ಇನ್ನು 17ನೇ ಪ್ರಶ್ನೆ, ನಿರ್ಮಿಸಿದವರು ಯಾರು ಅಂತ. 18ನೇ ಪ್ರಶ್ನೆ, ವಾಣಿ ವಿಲಾಸ ಸಾಗರ ಈ ಡ್ಯಾಮ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಅಂತ ಗಮನಿಸಬೇಕು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಅಂತ ಬರುತ್ತೆ. ಹಿರಿಯೂರು ಆ ಒಂದು ಸ್ಥಳದಲ್ಲಿ ವಾಣಿ ವಿಲಾಸ ಸಾಗರವನ್ನು ನಾವು ಕಾಣ್ಬೋದು ಅಂತ. ಇನ್ನು ನೋಡಿ, ಮಾರ್ಕೋನಹಳ್ಳಿ ಜಲಾಶಯ ಎಲ್ಲಿದೆ? 19ನೇ ಪ್ರಶ್ನೆ. ಮಾರ್ಕೋನಹಳ್ಳಿ ಜಲಾಶಯ 19ನೇ ಪ್ರಶ್ನೆ ತುಮಕೂರು ಜಿಲ್ಲೆಯಲ್ಲಿದೆ. ತುಮಕೂರು ಜಿಲ್ಲೆ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯಲ್ಲಿದೆ. ಇನ್ನು 20ನೇ ಪ್ರಶ್ನೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವ ಖನಿಜ ದೊರೆಯುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಕಬ್ಬಿಣ. ತಾಮ್ರ ಮತ್ತು ಕಬ್ಬಿಣ ಚಿತ್ರದುರ್ಗ ಜಿಲ್ಲೆಯಲ್ಲಿ ದೊರೆಯುವಂಥ 2 ಖನಿಜಗಳು ಇವು. ಇನ್ನು 21ನೇ ಪ್ರಶ್ನೆ ನೋಡಿ, ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಯಾವುದು ಅಂತ ಇದೆ. ಬೆಂಗಳೂರು ನಗರದಲ್ಲೇ ಕರಗ ಉತ್ಸವ ಮಾಡ್ತಾರೆ. ಕರಗ ಉತ್ಸವ ವೆರಿ ಫೇಮಸ್ ಇದು, ಇದನ್ನು ಗಮನಿಸಬೇಕು. ಇನ್ನು 22ನೇ ಪ್ರಶ್ನೆ, ಪ್ರಾಕೃತಿಕ ಸಂಪನ್ಮೂಲ ಎಂದರೇನು ಅಂತ ಇದೆ, ಒಂದು ಉದಾಹರಣೆ ಕೊಡಿ ಅಂತ. 22 ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ನಮಗೆ ಪ್ರಕೃತಿಯಿಂದ ಏನೇನು ಸಿಗುತ್ತೋ ಆ ಎಲ್ಲ ಸಂಗತಿಗಳನ್ನು ನಾವು ಪ್ರಾಕೃತಿಕ ಸಂಪನ್ಮೂಲ ಅಂತ ಕರಿತೀವಿ. ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಅಂತ ಕರಿತೀವಿ. ಉದಾಹರಣೆ ಸಾಕಷ್ಟಿದೆ. ನಾವು ನದಿ, ಅರಣ್ಯ, ಭೂಮಿ ಈ ರೀತಿಯಾಗಿ ನಾವು ಗಮನಿಸಬೇಕು ಅಂತ. ಇನ್ನು ನೋಡಿ 23ನೇ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣ ಏನು ಅಂತ ಕೇಳಿದ್ದಾರೆ.
ಅನೇಕ ನದಿಗಳು ಈ ಬೆಂಗಳೂರು ವಿಭಾಗದಲ್ಲಿ ಅನೇಕ ನದಿಗಳು ಏನಾಗಿದೆ, ವಿನಾಶದ ಅಂಚನ್ನು ತಲುಪಿವೆ ಅಂತ ಗಮನಿಸಬೇಕು. ಅದಕ್ಕೆ ಅಲ್ಲಿ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗುತ್ತೆ ಅಂತ. ಇನ್ನು 24ನೇ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿರುವ 2 ಪಕ್ಷಿಧಾಮಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಬೆಂಗಳೂರು ವಿಭಾಗದಲ್ಲಿರುವ 2 ಪಕ್ಷಿಧಾಮಗಳು ಯಾವುವು? ಬೆಂಗಳೂರು ವಿಭಾಗದಲ್ಲಿ 2 ಪಕ್ಷಿಧಾಮಗಳು ಅಂತ ಗಮನಿಸಿದರೆ 24ನೇ ಪ್ರಶ್ನೆ ನೋಡಿ, ಗುಡವಿ ಪಕ್ಷಿಧಾಮ ಮತ್ತು ಮಂಡಗದ್ದೆ ಅಂತ. ಗುಡವಿ ಮತ್ತು ಮಂಡಗದ್ದೆ ಪಕ್ಷಿಧಾಮ ಅಂತೇಳಿ 2 ಪಕ್ಷಿಧಾಮಗಳನ್ನು ನಾವು ಬೆಂಗಳೂರು ವಿಭಾಗದಲ್ಲಿ ಕಾಣ್ಬೋದು ಅಂತ. 25ನೇ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ? ಸಿದ್ಧ ಉಡುಪು ಪಾರ್ಕ್ಗಳು ಯಾವ 2 ಸ್ಥಳಗಳಲ್ಲಿ ಅಂತ ಕೇಳಿದ್ದಾರೆ. ಒಂದು ನೋಡಿ, ದೊಡ್ಡಬಳ್ಳಾಪುರ, ಇನ್ನೊಂದಿದೆ ಏನು, ಆನೇಕಲ್ಲು ಅಂತ ಒಂದು ಸ್ಥಳ, ಆನೇಕಲ್ಲು. ಈ ಸ್ಥಳಗಳಲ್ಲಿ ಏನಿದೆ, ಸಿದ್ಧ ಉಡುಪುಗಳ ಪಾರ್ಕ್ ಇದು ಬೆಂಗಳೂರು ವಿಭಾಗದಲ್ಲಿ. ದೊಡ್ಡಬಳ್ಳಾಪುರ ಒಂದು, ಆನೇಕಲ್ಲು ಅಂತ ಒಂದಿದೆ. ನೋಡಿ, ಇದು ಹೊಂದಿಸಿ ಬರೀರಿ. 26ನೇ ಪ್ರಶ್ನೆಗೆ ಹೊಂದಿಸಿ ಬರೀರಿ. ಈ ಹಾಲರಾಮೇಶ್ವರ ಬೆಟ್ಟ ಎಲ್ಲಿದೆ ಅಂತ ನಾವು ನೋಡಬೇಕು. ಇಲ್ಲಿ ಮೊದಲ ಪ್ರಶ್ನೆ ಇದು. ಇದರಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇನ್ನು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರದಲ್ಲಿ ಕಾಣ್ಬೋದು ನಾವಿಲ್ಲಿ, ಬೆಂಗಳೂರು ನಗರ. ಇನ್ನು ಗುಡವಿ ಪಕ್ಷಿಧಾಮ ಆಗಲೇ ಮೇಲೆ ನೋಡಿದ್ದೀವಿ ನಾವು. ಗುಡವಿ ಪಕ್ಷಿಧಾಮ ಅದು ಆಪ್ಷನ್ ಡಿ ಇದೆ ನೋಡಿ ಇಲ್ಲಿ. ಯಾವುದು? ಶಿವಮೊಗ್ಗದಲ್ಲಿ ಗುಡವಿ ಪಕ್ಷಿಧಾಮವನ್ನು ಕಾಣ್ಬೋದು. ಇನ್ನು ರಾಮದೇವರ ಬೆಟ್ಟ ಅಂತ ಇದೆ, ಆಪ್ಷನ್ 4ನೇದು. ರಣಹದ್ದು ಸಂರಕ್ಷಣಾ ಧಾಮ ಅಂತ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ರಾಮದೇವರ ಬೆಟ್ಟದಲ್ಲಿ. ಇನ್ನು ಹಿಪ್ಪು ನೇರಳೆ ಅಂತ ಏನಿದೆಯಲ್ಲ, ಅದು ರೇಷ್ಮೆ ಒಂದು ಬೆಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದ ಇದು, ಹಿಪ್ಪು ನೇರಳೆ ಅಂತ, ರೇಷ್ಮೆ ತಳಿ ಇದು. ಇನ್ನು ನೋಡಿ, 6ನೇ ಪ್ರಶ್ನೆ ಇದೆ, ಏನಿದೆ, ಜಾನಪದ ಲೋಕ ಅಂತ. ಇದು ಜಾನಪದ ಲೋಕ ಅಂದರೆ ಇಲ್ಲಿ HL ನಾಗೇಗೌಡ ಅಂತ ಏನು ಗಮನಿಸ್ತೀವಲ್ಲ ನಾವು, ಇದು ಜಾನಪದ ಲೋಕಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ. ವಿಧಾನಸೌಧ ನಿರ್ಮಾಣ ಅಂತ 7ನೇ ಪ್ರಶ್ನೆ ಏನಿದೆಯಲ್ಲ, ಇದು ಕೆಂಗಲ್ ಹನುಮಂತಯ್ಯ. ಎಲ್ಲಿದೆ ಆಪ್ಷನ್ ಇದು? ಇದೆ ಹೆಚ್ಚು. ಇನ್ನು KC ರೆಡ್ಡಿ, ಇವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತ ನಾವು ಕೆ ಚೆಂಗಲ್ರಾಯ ರೆಡ್ಡಿ ಅಂತೇಳಿ ಇವ್ರನ್ನ ನಾವು ಗಮನಿಸಬೇಕು ಅಂತ. ಇಲ್ಲಿ ನೋಡಿ, ಇನ್ನು 27ನೇ ಪ್ರಶ್ನೆ, ಬೆಂಗಳೂರು ವಿಭಾಗದ ಜಿಲ್ಲೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. 27ನೇ ಪ್ರಶ್ನೆ. ಇಲ್ಲಿ ನೋಡಿ, 27ನೇ ಪ್ರಶ್ನೆ, ಬೆಂಗಳೂರು ವಿಭಾಗದ ಜಿಲ್ಲೆಗಳನ್ನು ಹೆಸರಿಸಿ ಅಂತ ಇದೆ. ಇದಕ್ಕೆ ನೋಡಿ, ಬೆಂಗಳೂರು ವಿಭಾಗದ ಜಿಲ್ಲೆಗಳು ಯಾವಂದರೆ, ಒಂದು ಬೆಂಗಳೂರು ನಗರ, ನೆಕ್ಸ್ಟ್ ಒಂದು ಬೆಂಗಳೂರು ನಗರ ಆಗುತ್ತೆ, ಇನ್ನೊಂದು ಬೆಂಗಳೂರು ಗ್ರಾಮಾಂತರ, ಆ್ಯಂಡ್ ಕೋಲಾರ, 4 ಚಿಕ್ಕಬಳ್ಳಾಪುರ, 5 ರಾಮನಗರ, 6 ತುಮಕೂರು, 7 ಚಿತ್ರದುರ್ಗ, 8 ದಾವಣಗೆರೆ, 9 ಶಿವಮೊಗ್ಗ. ಆಗಲೇ ನೋಡಿದ್ವಿ ಬೆಂಗಳೂರು ವಿಭಾಗದಲ್ಲಿ ನಾವು ಕಂಡುಬರೋ ಒಟ್ಟು 9 ಜಿಲ್ಲೆಗಳನ್ನು ನಾವು ಕಾಣ್ಬೋದು ಅಂತ. ಇನ್ನು ನೋಡಿ, 28ನೇ ಪ್ರಶ್ನೆ ಏನಿದೆ, ಬೆಂಗಳೂರು ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ತಿಳಿಸಿ ಅಂತ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಈ ಏನು 9 ಜಿಲ್ಲೆಗಳಿದಾವಲ್ಲ, ಈ 9 ಜಿಲ್ಲೆಗಳಿಂದ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಕನ್ನಡಿಗರು ಯಾರ್ಯಾರು ಅಂತ ಪ್ರಶ್ನೆ ಇದೆ. 28ನೇ ಪ್ರಶ್ನೆ ಇಲ್ಲಿದೆ ನೋಡಿ, ಏನು, ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹಾಗೂ UR ಅನಂತಮೂರ್ತಿ, ಈ 3 ವ್ಯಕ್ತಿಗಳು ಕವಿಗಳು ಕರ್ನಾಟಕದ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಬೆಂಗಳೂರು ವಿಭಾಗದ ಕವಿಗಳಿವರು. ಇದು ಪ್ರಶ್ನೆ ಆಗಿತ್ತು. ಇನ್ನು 29ನೇ ಪ್ರಶ್ನೆ, ಕರ್ನಾಟಕದ ನಕ್ಷೆ ಬಿಡಿಸಿ ಬೆಂಗಳೂರು ವಿಭಾಗದ ಜಿಲ್ಲೆಗಳನ್ನು ಗುರುತಿಸಿ ಅಂತ ಇದೆ. ಇದಿಷ್ಟಿದೆ ನೋಡಿ, ಕರ್ನಾಟಕದಲ್ಲಿ ಬೆಂಗಳೂರು ವಿಭಾಗದ ಅಷ್ಟು ಜಿಲ್ಲೆಗಳನ್ನು ಈ ರೀತಿಯಾಗಿ ನಾವು ಗಮನಿಸ್ಬೋದು ಅಂತ. ಇಷ್ಟು ನೋಡಿದ್ದು ನಾವು 3ನೇ ಪಾಠದಲ್ಲಿ ಬೆಂಗಳೂರು ವಿಭಾಗವನ್ನು, ಯಾವುದು ಬೆಂಗಳೂರು ವಿಭಾಗವನ್ನು ನಾವು ನೋಡಿದ್ವಿ. ಇನ್ನು 2ನೇದು ನೋಡಿ, ಮೈಸೂರು ವಿಭಾಗ ಅಂತ ಬರುತ್ತೆ. ಯಾವುದು? ಮೈಸೂರು ವಿಭಾಗ. ಈ ಮೈಸೂರು ವಿಭಾಗದ ಪ್ರಶ್ನೆಗಳನ್ನು ನೋಡೋದಾದ್ರೆ, ಇಲ್ಲಿ ನೋಡಿ, ಮೈಸೂರು ವಿಭಾಗ, ಮೈಸೂರು ಒಡೆಯರ ರಾಜಧಾನಿ ಅಂತ ಕೇಳಿದ್ದಾರೆ. ಮೈಸೂರು ಒಡೆಯರ ರಾಜಧಾನಿ ಮೈಸೂರು. ಮೊದಲ ಪ್ರಶ್ನೆ ಇದು, ಮೈಸೂರು ಒಡೆಯರ ರಾಜಧಾನಿ ಮೈಸೂರು ವಿಭಾಗದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? 8 ಜಿಲ್ಲೆಗಳಿವೆ. ತಲಕಾಡು ಡ್ಯಾಶ್ ರಾಜಮನೆತನದ ರಾಜಧಾನಿಯಾಗಿತ್ತು ಅಂದರೆ ಗಂಗರು.
ತಲಕಾಡಿನ ಗಂಗರು ಅಂತಲೇ ಅವರು ಫೇಮಸ್ ಆಗಿರ್ತಾರೆ. ಇನ್ನು ಮೈಸೂರಿನ ಹುಲಿ ಅಂತ ಯಾರನ್ನ ಕರೀತಾರೆ ಅಂತ 4ನೇ ಪ್ರಶ್ನೆ. ಕೋರ್ಸ್ ಏನಿದೆ ಇಲ್ಲಿ ಟಿಪ್ಪು ಸುಲ್ತಾನ್ ಅಂತ ನಾವು ಗಮನಿಸಬೇಕು. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್, ಮೈಸೂರಿನ ಹುಲಿ ಅಂತ ಟಿಪ್ಪು ಸುಲ್ತಾನ್ರವ್ರನ್ನ ಗಮನಿಸಬೇಕು ಇಲ್ಲಿ. 5ನೇ ಪ್ರಶ್ನೆ, ಮೈಸೂರಿಗೆ ಮೊದಲಿದ್ದ ಹೆಸರೇನು ಅಂತ ಪ್ರಶ್ನೆ ಇದೆ. ಮಹಿಷನಾಡು ಅಂತ ಕರೀತಾ ಇದ್ರು ಮೈಸೂರಿಗೆ, ಮಹಿಷನಾಡು ಅಂತ. ಇದು ಮೈಸೂರಿನ ಮೊದಲ ಹೆಸರು. ನೆಕ್ಸ್ಟ್ ನೋಡಿ, ಮೈಸೂರು ಒಡೆಯರ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಯದುರಾಯ ಅಂತ ಸ್ಥಾಪಕ. ಮೈಸೂರು ಒಡೆಯರ್ ರಾಜಮನೆತನದ ಸ್ಥಾಪಕ ಯಾರಂದರೆ ಯದುರಾಯ ಅಂತ ಬರ್ತಾರೆ. ಇನ್ನು 7ನೇ ಪ್ರಶ್ನೆ ನೋಡಿ, ಮೈಸೂರು ಒಡೆಯರ ಪ್ರಸಿದ್ಧ ದೊರೆ ಯಾರೋ? ಈ ರೀತಿಯಾಗಿ ಇದೆ ಪ್ರಶ್ನೆ. ಸುಮಾರು ಜನ ಮೈಸೂರು ಒಡೆಯರ್ ಬಂದು ಹೋಗ್ತಾರೆ. ಅದರಲ್ಲಿ ಪ್ರಸಿದ್ಧ ಯಾರು ಅಂದರೆ ಚಿಕ್ಕದೇವರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್ ಅಂತ ನಾವು ಗಮನಿಸಬೇಕಿಲ್ಲಿ. ಏನು, ಇವರು ಮೈಸೂರಿನ ಪ್ರಸಿದ್ಧ ಒಡೆಯರು ಅಂತ ನಾವು ಗಮನಿಸಬೇಕು. ಇನ್ನು ನೋಡಿ, ಪ್ರಶ್ನೆ ಸಂಖ್ಯೆ 8, ಹಾಲೇರಿ ಮನೆತನದ ರಾಜಧಾನಿ ಯಾವುದು ಅಂತ. ಹಾಲೇರಿ ಮನೆತನದ ರಾಜಧಾನಿ ಯಾವುದು ಅಂದರೆ ಬಿದನೂರು ಅಂತ. ಬಿದನೂರು ಇದು ಹಾಲೇರಿ ಮನೆತನದ ರಾಜಧಾನಿ. ಹಾಲೇರಿ ಮನೆತನದ ಪ್ರಸಿದ್ಧ ರಾಜ ಯಾರು ಅಂದರೆ ಚಿಕ್ಕವೀರ ರಾಜ ನೋಡಿ. ಚಿಕ್ಕದೇವರಾಜ ಒಡೆಯರ್ ಬೇರೆ, ಇದು ಹಾಲೇರಿ ಮನೆತನ. ಚಿಕ್ಕವೀರ ರಾಜ ಇದು ಹಾಲೇರಿ ಮನೆತನದ ಪ್ರಸಿದ್ಧ ರಾಜ ಆಯಿತಾ. ಇನ್ನು 10ನೇ ಪ್ರಶ್ನೆ, ಹಾಲೇರಿ ಮನೆತನದ ಪ್ರಸಿದ್ಧ ರಾಜ ಚಿಕ್ಕವೀರ ರಾಜ ಅಲ್ಲ, ದೊಡ್ಡ ವೀರರಾಜ. ಏನಿದು ದೊಡ್ಡ ವೀರರಾಜ. ಹಾಲೇರಿ ಮನೆತನದ ಕೊನೆಯ ರಾಜ ಅಂದರೆ ಚಿಕ್ಕವೀರ ರಾಜ. ಕನ್ಫ್ಯೂಸ್ ಆಗಬೇಡಿ ಇಲ್ಲಿ. ಏನಿದೆ, ಹಾಲೇರಿ ಮನೆತನದ ಪ್ರಸಿದ್ಧ ರಾಜ ದೊಡ್ಡ ವೀರರಾಜ, ದೊಡ್ಡ ವೀರರಾಜ. ಕೊನೆಯ ರಾಜ ಯಾರು ಅಂದರೆ ಚಿಕ್ಕ ವೀರರಾಜ ಅಂತ. ಓಕೆ. 11ನೇ ಪ್ರಶ್ನೆ ನೋಡಿ, ಕರ್ನಾಟಕ ಏಕೀಕರಣ ಆಗಿದ್ದು ಯಾವಾಗ ಅಂತ ಪ್ರಶ್ನೆ ಇದೆ. ಕರ್ನಾಟಕ ಏಕೀಕರಣ ಆಗಿದ್ದು 1956 ನವೆಂಬರ್ 1ನೇ ತಾರೀಕು ಅಂತ ನಾವು ಇಲ್ಲಿ ಗಮನಿಸಬೇಕು ಅಂತ. ಅಂದರೆ ಆಗ ಇದನ್ನು ವಿಶಾಲ ಮೈಸೂರು ಸಂಸ್ಥಾನ ಅಂತೇಳಿ ಹೇಳ್ತಾರೆ, ಅದು ರಚನೆ ಆಗುತ್ತೆ ಅಂತ. ಇನ್ನು ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಉಳ್ಳಾಲದ ರಾಣಿ ಯಾರು ಅಂದರೆ ಉಳ್ಳಾಲದ ರಾಣಿ ಅಬ್ಬಕ್ಕ ಅಂತ ಇಲ್ಲಿ ಗಮನಿಸಬೇಕು ನಾವು. ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ತುಳುನಾಡು ಆಳುತ್ತಿದ್ದ ರಾಜಮನೆತನ ಯಾವುದು? ತುಳುನಾಡನ್ನು ಆಳುತ್ತಿದ್ದಂಥ ರಾಜಮನೆತನ ಯಾವುದು ಅಂತ ಇಲ್ಲಿ ಬರ್ತಾರೆ. ಆಳುಪರು ಅಂತ. ಅದಿದು ಆಳುಪರು ಅಂತ 13ನೇ ಪ್ರಶ್ನೆಗೆ. ಆಳುಪರು ಈ ತುಳುನಾಡನ್ನು ಆಳ್ವಿಕೆ ಮಾಡಿದಂಥ ರಾಜಮನೆತನ. 14ನೇ ಪ್ರಶ್ನೆ ನೋಡಿ, ಬ್ರಿಟಿಷರು ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನಂತ ಕರೆದ್ರು ಅಂದರೆ ಕೆನರಾ ಅಂತ. ಕೆನರಾ ತೀರ ಅಂತ ಏನು ಹೇಳ್ತೀವಲ್ಲ, ಕೆನರಾ ಅಂತ ಆ ಪ್ರದೇಶವನ್ನು, ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಪ್ರದೇಶ ಅಂತ ಕರೀತಾ ಇದ್ರು ಅಂತ. ಇನ್ನು ನೋಡಿ 15, ಕೆನರಾ ವಿಭಜಿಸಿ ಯಾವ 2 ಜಿಲ್ಲೆಗಳನ್ನು ಬ್ರಿಟಿಷರು ರಚನೆ ಮಾಡಿದರು ಅಂತ ಪ್ರಶ್ನೆ 15 ಇದೆ. ಈ ಕೆನರಾ ಅಂದರೆ ಯಾವುದಿದು? ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅಂತ 2 ಗಮನಿಸಬೇಕಿಲ್ಲಿ. ಅವರು ಕೆನರಾವನ್ನು ವಿಭಜಿಸಿ 2 ಜಿಲ್ಲೆಗಳನ್ನು ಮಾಡ್ತಾರೆ. ಒಂದು ಉತ್ತರ ಕನ್ನಡ, ಇನ್ನೊಂದು ದಕ್ಷಿಣ ಕನ್ನಡ ಅಂತ 2 ಜಿಲ್ಲೆಗಳು ಇವ. ಇನ್ನು ನೋಡಿ 16ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರವಾದಂಥ ಪರ್ವತ ಯಾವುದು ಅಂತ ಪ್ರಶ್ನೆ 16. ಮುಳ್ಳಯ್ಯನಗಿರಿ ಅಂತ ನಾವಿಲ್ಲಿ ಗಮನಿಸಬೇಕು. ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ, ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಮುಳ್ಳಯ್ಯನಗಿರಿ. ಇನ್ನು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆ. ನೋಡಿ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಸುಮಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಚಾಮರಾಜನಗರದಲ್ಲಿ ಏನಿದೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಇನ್ನು ನೋಡಿ, ನಮ್ಮ ರಾಷ್ಟ್ರೀಯ ಪ್ರಾಣಿ ಏನಾಗುತ್ತೆ? ಹುಲಿ ಇದು. ನೆಕ್ಸ್ಟ್ 19ನೇ ಪ್ರಶ್ನೆ, ಕಾಡಾನೆಗಳನ್ನು ಪಳಗಿಸುವಂಥ ಒಂದು ವಿಧಾನಕ್ಕೆ ಏನಂತ ಕರೀತಾರೆ? ಖೆಡ್ಡ ಅಂತ ಹೇಳ್ತಾರೆ. ಖೆಡ್ಡ, ಆನೆಗಳನ್ನು ಪಳಗಿಸುವಂಥ ಒಂದು ವಿದ್ಯೆ ಇದೊಂದು, ಇದಕ್ಕೆ ಖೆಡ್ಡ ಅಂತ ಕರೀತಾರೆ. ಇನ್ನು ವಿಧಾನ ಇದು, ಕಾಡಾನೆಗಳನ್ನು ಪಳಗಿಸುವಂಥ ಒಂದು ವಿಧಾನಕ್ಕೆ ಖೆಡ್ಡ ಅಂತ ಹೇಳ್ತಾರೆ. ಇನ್ನು 20ನೇ ಪ್ರಶ್ನೆ ನೋಡಿ,
ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಯಾರನ್ನು ಕರೀತಾರೆ ಅಂದರೆ ದೇವರಾಜ ಅರಸು ಅಂತ. ದೇವರಾಜ ಅರಸು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕರೀತಾರೆ ಶ್ರೀಯುತ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸರವ್ರನ್ನ. ಇನ್ನೊಂದು 21ನೇ ಪ್ರಶ್ನೆ ಇದೆ. ಕಾವೇರಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಅಂತ. ಕಾವೇರಿ ನದಿ ತಲಕಾಡು ಅನ್ನೋ ಒಂದು ಸ್ಥಳದಲ್ಲಿ ಹುಟ್ಟುತ್ತೆ. ಅದು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಕೊಡಗು ಜಿಲ್ಲೆಯಲ್ಲಿ ನಾವು ಕಾವೇರಿ ನದಿಯ ಉಗಮ ಸ್ಥಾನವನ್ನು ನಾವು ಗಮನಿಸಬೇಕು ಇಲ್ಲಿ ಅಂತ. ಇನ್ನು ನೋಡಿ, ಮೈಸೂರಿನಲ್ಲೇ ಶತಮಾನೋತ್ಸವ ಆಚರಿಸುವ ವಿಶ್ವವಿದ್ಯಾಲಯ ಯಾವುದು ಅಂದರೆ ಮೈಸೂರು ವಿಶ್ವವಿದ್ಯಾಲಯ ಆಗುತ್ತೆ. ಶತಮಾನೋತ್ಸವ ಆಗಿದೆ ಮೈಸೂರು ವಿಶ್ವವಿದ್ಯಾಲಯ. 1915ರಲ್ಲಿ ಸ್ಥಾಪನೆಯಾದಂಥ ವಿಶ್ವವಿದ್ಯಾಲಯ ಇದು. ಇನ್ನು ನೋಡಿ, 2 ಆರೋಗ್ಯ ಸೂಚಿಗಳನ್ನು ಹೆಸರಿಸಿ ಅಂತ ಇದೆ. 23ನೇ ಪ್ರಶ್ನೆ. ಆರೋಗ್ಯ ಸೂಚಿಗಳು ಯಾವುವಂದರೆ ಶಿಶು ಮರಣ ಪ್ರಮಾಣ, ತಾಯಂದಿರ ಮರಣ ಪ್ರಮಾಣ. ಆರೋಗ್ಯ ಸೂಚಿಗಳು ಶಿಶು ಮರಣ ಪ್ರಮಾಣ ಇದೊಂದು ಸೂಚಿ ಇದು. ಇನ್ನು ತಾಯಂದಿರ ಮರಣ ಪ್ರಮಾಣ, ಇವು ಎಲ್ಲ ಈ 2 ಆರೋಗ್ಯ ಸೂಚಿಗಳು ಅಂತ. ಇದನ್ನ ಕೇಳ್ಬೋದು, ಈ ಥರದ ಪ್ರಶ್ನೆಗಳನ್ನು ಗಮನಿಸಬೇಕು. ಇನ್ನು ಹೊಂದಿಸಿ ಬರೆಯಿರಿ ಇದೆ ನೋಡಿ. ಈ ಶ್ರವಣಬೆಳಗೊಳ ಅನ್ನೋದು ಯಾವುದಕ್ಕೆ ಫೇಮಸ್ ಅಂತ ಒಂದು ಹೊಂದಿಸಿ ಬರೆಯಿರಿ. ಮೊದಲ ಆಪ್ಷನ್ನಲ್ಲಿ ಬರುತ್ತೆ. ಇದು ಎಲ್ಲಿದೆ ಶ್ರವಣಬೆಳಗೊಳ ಅಂದರೆ ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇನ್ನು ಆಹಾರ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದರೆ ಮೈಸೂರು ಅಂತ. ಆಹಾರ ಸಂಶೋಧನಾ ಸಂಸ್ಥೆ ಮೈಸೂರಲ್ಲಿದೆ. ಇನ್ನು ಕಾಫಿನಾಡು ಚಿಕ್ಕಮಗಳೂರು ಅಂತ ಆಗುತ್ತೆ ಇಲ್ಲಿ ನೋಡಿ. ಚಿಕ್ಕಮಗಳೂರು ಇದೆ ಆಪ್ಷನಲ್ಲಿ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರದಲ್ಲಿ ಇದೆ ನಾಗರಹೊಳೆ. ಇನ್ನು ದಸರಾ ಹಬ್ಬ ಅನ್ನೋದು ಇದು ಒಂದು ಪ್ರಸಿದ್ಧ ಉತ್ಸವ. ಇದೊಂದು ದಸರಾ ಹಬ್ಬ, ಇದು ಹೊಂದಿಸಿ ಬರೀಬೇಕಾಗುತ್ತೆ. ಇನ್ನು ಹುತ್ತರಿ ಹಬ್ಬವನ್ನು ಯಾರು ಆಚರಣೆ ಮಾಡ್ತಾರೆ ಆ ಕಡೆ ಅಂದರೆ ಈ ಕೊಡಗು ಜಿಲ್ಲೆಯಲ್ಲಿ ಹುತ್ತರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇನ್ನು ರಂಗಾಯಣ ಅನ್ನೋದು ಕರ್ನಾಟಕ ಸರ್ಕಾರ ಮಾಡಿರುವಂಥ ನಾಟಕ ಸಂಸ್ಥೆ ಇದೊಂದು ರಂಗಾಯಣ ಅಂತ. ಇನ್ನು ನೋಡಿ, ಪ್ರಶ್ನೆ ಸಂಖ್ಯೆ 25 ಏನಿದೆ, ಮೈಸೂರು ವಿಭಾಗದ ಜಿಲ್ಲೆಗಳನ್ನು ಹೆಸರಿಸಿ ಅಂತ ಇದೆ. ಮೈಸೂರು ವಿಭಾಗದಲ್ಲಿ ಒಟ್ಟು 8 ಜಿಲ್ಲೆಗಳು ಬರ್ತವೆ ನೋಡಿ. ಆ 8 ಜಿಲ್ಲೆಗಳು ಯಾವಂದರೆ ಇಲ್ಲಿದೆ ನೋಡಿ. ಮೈಸೂರು 1, ಇನ್ನು ಮಂಡ್ಯ 2, ಹಾಸನ, ಚಿಕ್ಕಮಗಳೂರು 4, 5 ಉಡುಪಿ, 6 ದಕ್ಷಿಣ ಕನ್ನಡ, 7 ಚಾಮರಾಜನಗರ, 8 ಏನಾಗುತ್ತೆ ಕೊಡಗು. ಇಷ್ಟಿದೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ. ಒಂದು ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ ಮತ್ತು ಕೊಡಗು ಅಂತ. ಇನ್ನು ನೋಡಿ, 26ನೇ ಪ್ರಶ್ನೆ ಹೀಗಿದೆ. ಮೈಸೂರು ವಿಭಾಗವನ್ನು ಆಳಿದ ರಾಜಮನೆತನಗಳು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿದೆ 26. ಗಂಗರು ಆಳ್ತಾರೆ. ಗಂಗರು ಈ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ. ಇನ್ನು ಚೋಳರು, ನೆಕ್ಸ್ಟ್ ಹೊಯ್ಸಳರು ಅಂತ, ವಿಜಯನಗರದ ಅರಸರು, ಮೈಸೂರು ಒಡೆಯರು, ಆಳುಪರು ಅಂತ ಈ ಮೈಸೂರು ವಿಭಾಗವನ್ನು ಆಳಿದಂಥ ರಾಜಮನೆತನಗಳು, ಕರ್ನಾಟಕದ ರಾಜಮನೆತನಗಳು ಅಂತ. ಇನ್ನು ನೋಡಿ, 27ನೇ ಪ್ರಶ್ನೆ ಏನಿದೆ, ಮೈಸೂರು ವಿಭಾಗದ ಬುಡಕಟ್ಟು ಸಮುದಾಯಗಳನ್ನು ಹೆಸರಿಸಿ ಅಂತ ಇದೆ. ಮೈಸೂರು ವಿಭಾಗದ ಬುಡಕಟ್ಟು ಜನಾಂಗಗಳಂದರೆ ಜೇನು ಕುರುಬರು, ಕೊರಗ, ಮಲೆಕುಡಿಯರು ಹಾಗೂ ಸೋಲಿಗರು ಅಂತ ಈ ರೀತಿಯಾದಂಥ ಒಂದು ಬುಡಕಟ್ಟುಗಳನ್ನು ನಾವು ಮೈಸೂರು ವಿಭಾಗದಲ್ಲಿ ಗಮನಿಸಬೇಕು. ಜೇನು ಕುರುಬರು, ಕೊರಗ, ನೆಕ್ಸ್ಟ್ ಮಲೆಕುಡಿಯರು, ಸೋಲಿಗರು ಮತ್ತು ಈ ಜೇನು ಕುರುಬರು, ಈ ರೀತಿಯಾಗಿ ನಾವು ಈ ಮೈಸೂರು ವಿಭಾಗದ ಬುಡಕಟ್ಟು ಜನಾಂಗಗಳನ್ನು ಗಮನಿಸ್ಬೋದು ಅಂತ. ಇನ್ನು ನೋಡಿ, 28ನೇ ಪ್ರಶ್ನೆ ಮೈಸೂರು ವಿಭಾಗದಲ್ಲಿ ಹರಿಯುವಂಥ ನದಿಗಳು ಯಾವುವು ಅಂತ ಕೇಳಿದ್ದಾರೆ. ಕಾವೇರಿ, ಹಾರಂಗಿ ಮತ್ತು ಹೇಮಾವತಿ, ಕಬಿನಿ ಅಂತ. ಕಾವೇರಿ, ಹಾರಂಗಿ, ಹೇಮಾವತಿ, ಕಬಿನಿ ಈ ನದಿಗಳು ಮೈಸೂರು ವಿಭಾಗದಲ್ಲಿ ಹರಿಯುವಂಥ ನದಿಗಳು ಅಂತ. ಇನ್ನು 29ನೇ ಪ್ರಶ್ನೆ, ಮೈಸೂರು ವಿಭಾಗದಲ್ಲಿರುವ ವನ್ಯಮೃಗಧಾಮಗಳು ಯಾವುವು ಅಂತ ಪ್ರಶ್ನೆ. ಮೈಸೂರು ವಿಭಾಗದಲ್ಲಿರುವಂಥ ವನ್ಯಮೃಗಧಾಮಗಳು ಯಾವುವು ಅಂತ ಇಲ್ಲಿದೆ ನೋಡಿ. ಮೇಲುಕೋಟೆ ವನ್ಯಮೃಗಧಾಮ, ಕಾವೇರಿ ವನ್ಯಮೃಗಧಾಮ, ಮಲೆ ಮಹದೇಶ್ವರ ವನ್ಯಮೃಗಧಾಮ, ಪುಷ್ಪಗಿರಿ ವನ್ಯಮೃಗಧಾಮ. ಇವು
ಮೈಸೂರು ವಿಭಾಗದಲ್ಲಿರುವಂತಹ ವನ್ಯಮೃಗಧಾಮಗಳು. ನೆಕ್ಸ್ಟ್ ನೋಡಿ 30ನೇ ಪ್ರಶ್ನೆ, ಕರ್ನಾಟಕದ ನಕ್ಷೆಯಲ್ಲಿ ಮೈಸೂರು ವಿಭಾಗದ ಜಿಲ್ಲೆಗಳನ್ನು ಹೆಸರಿಸಿ ಅಂತ ಇದೆ. ಇಲ್ಲಿದೆ ನೋಡಿ ಮೈಸೂರು ವಿಭಾಗದ 8 ಜಿಲ್ಲೆಗಳು. ನೋಡಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾವು ಇಲ್ಲಿವರೆಗೂ LBA ಬೇಸ್ಡ್ ಏನು ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಪ್ರಶ್ನೆಗೆ ಉತ್ತರಗಳನ್ನು ಬಿಡಿಸ್ತಾ ಹೋಗಿದ್ದೀವಿ. ಇದು 6ನೇ ತರಗತಿಯ ಭಾಗ 1ರ 2ನೇ ಪಾಠ ಹಾಗೂ 3ನೇ ಪಾಠದ 2 ವಿಭಾಗಗಳು. ಒಂದು ಮೈಸೂರು ವಿಭಾಗ, ಇನ್ನೊಂದು ಯಾವುದಿದೆ ನಾವು ನೋಡಿದ್ದು ಒಂದು ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದರ ಮುಂದುವರೆದ ಭಾಗ, ಅದೇ 3ನೇ ಒಂದು ಅಧ್ಯಾಯದ ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗದ ಪ್ರಶ್ನೋತ್ತರಗಳನ್ನು ಹಾಗೂ ಮುಂದುವರೆದ ಪಾಠಗಳ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ CETಗೆ ಏನು ಪ್ರಿಪೇರ್ ಆಗ್ತಾ ಇದ್ದೀರೋ ನಿಮಗೆ ಅನುಕೂಲವಾಗುವಂಥ ಎಲ್ಲ ಮಟೀರಿಯಲ್ಸ್, ಸ್ಟಡಿ ಮಟೀರಿಯಲ್ಸನ್ನು, ಉಪಯುಕ್ತ ಮಾಹಿತಿಯನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು LBA ಪೂರ 10ನೇ ತರಗತಿವರೆಗೂ ಎಲ್ಲ ಭಾಗ 1 ಭಾಗ 2ರ ಸಮಾಜ ವಿಜ್ಞಾನ ವಿಷಯದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸ್ತೀವಿ, ಕಂಪ್ಲೀಟ್ ಮಾಡಿ ಹಾಕಿರ್ತೀವಿ ನಮ್ಮ ಚಾನಲಲ್ಲಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.